ಕನ್ನಡದ ಬಗ್ಗೆ ಕಮಲ್ ಹಾಸನ ಹೇಳಿಕೆ ಶುದ್ಧ ಸುಳ್ಳದು. ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ವೈಜ್ಞಾನಿಕ ಕಾರಣ ಇಲ್ಲ. ನಮ್ಮ ಹೇಳಿಕೆಯನ್ನ ಕಮಲ್ ಹಾಸನ್ ವಾಪಸ್ ಪಡಿಬೇಕು ಅನ್ನೋದಾಗಿ ಒತ್ತಾಯ ಮಾಡಿದ್ದಾರೆ. ಕನ್ನಡ ತಮಿಳಿಗೆ ತನ್ನದೇ ಆದ ಇತಿಹಾಸ ಹೊಂದಿದೆ. ಎರಡೂ ಕೂಡ ಸೋದರ ಭಾಷೆಗಳಿದ್ದಂತೆ. ಗ್ಯಾರಂಟಿ ನ್ಯೂಸ್ಗೆ ನಟ ಚೇತನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿನಿಮಾವನ್ನ ಬ್ಯಾನ್ ಮಾಡೋದು ಉತ್ತಮ ನಿರ್ಧಾರ ಅಲ್ಲ. ಇನ್ನು ಸಿನಿಮಾ ವ್ಯವಹಾರದ ಮೇಲೆ ಹೊಡೆತ ಬೀಳಬಾರದು. ಸಿನಿಮಾದಲ್ಲಿ ಹಲವಾರು ಜನ ಕೆಲಸ ಮಾಡ್ತಾರೆ. ಕಮಲ್ ಅವರ ಅಲ್ಪಜ್ಞಾನದ ಮಾಹಿತಿಯಿಂದ ಸಿನಿಮಾಕ್ಕೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು. ಕನ್ನಡಿಗರು ಇಷ್ಟ ಇಲ್ಲದೆ ಇದ್ರೆ ಕಮಲ್ ಹಾಸನ್ ಅವರ ಸಿನಿಮಾವನ್ನ ನೋಡಬಾರ್ದಷ್ಟೇ. ಗ್ಯಾರಂಟಿ ನ್ಯೂಸ್ಗೆ ನಟ ಚೇತನ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಈಗಾಗಲೇ ಸಿನಿಮಾ ಬ್ಯಾನ್ ಮಾಡಬೇಕು, ಕರ್ನಾಟಕದಿಂದ ಬ್ಯಾನ್ ಮಾಡಬೇಕು, ಅವರನ್ನ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ಈ ಕ್ರಮ ಇರಬೇಕು. ಸದ್ಯ ಆ ಬಗ್ಗೆ ಚೇತನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಅವರ ಒಂದು ಹೇಳಿಕೆ ಇರಬಹುದು, ಅದು ಶಿವರಾಜ್ ಕುಮಾರ್ ಸರ್ ಎದುರುಗಡೆ ಕೂತಾಗ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಕನ್ನಡ ಪರ ಹೋರಾಟಗಾರರಿರ್ಬೋದು, ಕನ್ನಡಿಗರಿಗಿರ್ಬಹುದು ಒಂದು ರೀತಿ ಕೆರಳಿಸಿದೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಅದ್ರ ಬಗ್ಗೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ರಿ, ಏನ್ ನಿಮ್ಮ ಅಭಿಪ್ರಾಯ? ಹೌದು, ಕಮಲ್ ಹಾಸನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ್ದಾರೆ. ಇದು ಅವೈಜ್ಞಾನಿಕ ಮತ್ತೆ ಶುದ್ಧ ಸುಳ್ಳು. ನಮಗೆ ನೋಡಿದ್ರೆ ಇತಿಹಾಸನ ಓದಿದ್ರೆ ಮತ್ತೆ ಭಾಷೆಗಳು ಬಂದಿರೋ ಇತಿಹಾಸ ಓದಿದ್ರೆ ಕನ್ನಡ ಮತ್ತು ತಮಿಳ್ ಎರಡೂ ಕೂಡ ಒಂದೇ ಒಂದು ಪ್ರೋಟೋ ದ್ರವಿಡಿಯನ್ ಮೂಲ ದ್ರವಿಡಿಯನ್ ಭಾಷೆಯಿಂದ ಇಬ್ರು ಅದೇ ಒಂದು ದ್ರವಿಡಿಯನ್ ಭಾಷೆಯಿಂದ ಬರ್ತಾರೆ. ಕನ್ನಡ ತಮಿಳಿಂದ ಹುಟ್ಟು ಬಂದಿದೆ ಅಂತ ಹೇಳೋದು ಅದು ಯಾವ ವೈಜ್ಞಾನಿಕತೆ ಅಲ್ಲ, ಅದು ಖಂಡಿತ ನಿಜ ಅಲ್ಲ. ಇವರು ಯಾವ ಉದ್ದೇಶದಲ್ಲಿ ಹೇಳಿದಾರೋ ಅದನ್ನ ಅವರ ಒಂದು ಅಲ್ಪಜ್ಞಾನದಿಂದ ಹೇಳಿದಾರೋ ಅಥವಾ ಅದೇನೇ ಒಂದು ರೀತಿ ಹೇಳಿದ್ರು ಅವ್ರು ಇದನ್ನ ವಾಪಸ್ ತಗೋಬೇಕು ಮತ್ತೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇದು ಸರಿಯಲ್ಲ. ಯಾಕಂದ್ರೆ ಕನ್ನಡ ತಮಿಳು ಎಷ್ಟೋ ಸಾವಿರಾರು ವರ್ಷಗಳಿಂದ ಅವ್ರದೇ ರೀತಿ ಬೆಳ್ಕೊಂಡ್ ಬಂದಿದೆ. ಒಂದ್ ರೀತಿ ಸಾಂಸ್ಕೃತಿಕ ಕನೆಕ್ಷನ್ ಇರ್ಬೋದು, ಅವ್ರದೇ ರೀತಿ ಬೆಳ್ಕೊಂಡ್ ಬಂದಿದೆ. ಸಾವಿರಾರು ವರ್ಷದ ಒಂದು ಸಾಹಿತ್ಯದ ಇತಿಹಾಸಗಳು ಇಬ್ರಿಗೂ ಇದೆ. ಸರ್, ಈಗ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಅನ್ನುವಂಥದ್ದು ಒಂದಷ್ಟು ಹೋರಾಟಗಾರರ ಅಭಿಪ್ರಾಯ ಆಗಿದೆ. ನಾನು ಅದನ್ನ ಒಪ್ಪಲ್ಲ. ನನಗೆ ಒಂದ್ ಹೇಳ್ತೀನಿ, ಈ ಒಂದು ಹೀರೋ ಅನ್ನೋದು ಯಾರು ಇರ್ತಾರೆ ಅವರಿಂದನೇ ಮಾರ್ಕೆಟ್ ನಡೆಯೋದು, ಅವರಿಂದನೇ ಸಿನಿಮಾದ ಒಂದು ಬಿಸ್ನೆಸ್ ಆಗೋದು. ಆದ್ರೆ ನಾವ್ ಏನ್ ಸೆಪರೇಟ್ ಮಾಡ್ಬೇಕು, ಪ್ರತ್ಯೇಕ ಮಾಡ್ಬೇಕು ಅಂದ್ರೆ ಹೀರೋಯಿನ ಒಂದು ವಿಚಾರ ಜ್ಞಾನ ಅಥವಾ ಅಲ್ಪ ಜ್ಞಾನ ಅಥವಾ ವಿಚಾರ ಜ್ಞಾನ ಜಾಸ್ತಿ ಇತ್ತು ಕಡಿಮೆ ಇತ್ತು ಅದು ಒಂದ್ ಕಡೆ, ಮತ್ತೆ ಸಿನಿಮಾದ ಬಿಸ್ನೆಸ್ ಮತ್ತೊಂದ್ ಕಡೆ. ಸೊ ಅವರು ಏನೇ ಒಂದ್ ರೀತಿಯ ತಪ್ಪು ಮಾಹಿತಿ ಕೊಟ್ಟಿದ್ರು ಕೂಡ ಅವರ ಸಿನಿಮಾ ಬಿಸ್ನೆಸ್ಗೆ ಏರುಪೇರು ಆಗಬಾರ್ದು. ಅವ್ರ ಸಿನಿಮಾನ ಕಲೆಕ್ಷನ್ ಮಾಡ್ಕೊಂಡು ಅವ್ರಿಗೆ ಪ್ರೊಡ್ಯೂಸರ್ ರಿಕವರಿ ಮಾಡಬೇಕು. 100 ಜನ ಅಥವಾ ಬಹುಶಃ ಸಾವಿರಾರು ಜನ ಆ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾರೆ. ಅವ್ರ ಜೀವನಕ್ಕೆ ಕಷ್ಟ ಆಗಬಾರ್ದು. ಇವರ ಒಂದು ಅಲ್ಪಜ್ಞಾನದ ಮಾತಿಂದ ಇಡೀ ಸಿನಿಮಾಕ್ಕೆ ಲಾಸ್ ಆಗೋದು ನನಗೆ ಅದು ಸರಿ ಕಾಣಿಸಲ್ಲ. ಎಲ್ಲ ಒಂದ್ ಕಡೆ ಸಾಫ್ಟ್ ಟಾರ್ಗೆಟ್ ಅನ್ನ ಗುರಿ ಇಡೋದು ಅನ್ನೋದನ್ನ ಈ ಹೋರಾಟಗಾರರು ಮಾಡಿದ್ರು.